ಶಿವಾಜಿ ಅಂದರೆ ಏನು? ನಮ್ಮೊಳಗಿರ್ತಕ್ಕಂಥ ನಾಯಕತ್ವದ ಗುಣವನ್ನು ಬಡಿಸಬ್ಬಿಸುವಂತಹ ಪ್ರಕೃತಿ ಛತ್ರಪತಿ ಶಿವಾಜಿ ಮಹಾರಾಜ್. ಆದರೆ ಆ ತಾಯಿ ಯಾವ ರೀತಿಯಾದಂತಹ ಕಲ್ಪನೆಯನ್ನು ಕಟ್ಟಿಕೊಡ್ತಾ ಇದ್ಲು ಅಂತಂದರೆ, ದೂರದ ಮೊಘಲರ ಧ್ವಜವನ್ನು ತೋರಿಸಿ, ಯಾವಾಗ ನೀನು ಹಸಿರು ಧ್ವಜ ಕಿತ್ಕೊಂಡು ಬರ್ತೀಯಾ ಅವತ್ತು ಅದರಲ್ಲಿ ರೌಕೆ ಹೊಲಿಸಿ ಹಾಕಂತೀನಿ ಅಂತ ಆ ತಾಯಿ ಹೇಳ್ತಾ ಇದ್ಲು. ಇವತ್ತು ನಮ್ಮಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಗುರುಗಳ ಕೊರತೆ ಇಲ್ಲ. ಚಾಣಕ್ಯನಂತವರು, ಸಮರ್ಥ ರಾಮದಾಸ್ ಅಂತವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಆ ಥರದ ಮಾರ್ಗದರ್ಶನ ಕೊಡೋರು ನಮ್ಮ ಜೊತೆಗಿದ್ದಾರೆ. ಆದರೆ ಶಿವಾಜಿ ಆಗುವಂಥವರು, ಮಹಾರಾಣ ಪ್ರತಾಪ ಆಗುವಂಥವರು, ಚಂದ್ರಗುಪ್ತ ಆಗುವಂಥವರ ಸಂಖ್ಯೆನೇ ಇವತ್ತು ಕಡಿಮೆ ಇದೆ. ಎಲ್ಲದಕ್ಕೂ ನಾವು ಹಿಂಜರಿತಾ ಇದ್ದೀವಿ. ಆದ್ದರಿಂದ ಯಾವ ಕಲ್ಪನೆ ಇರಬೇಕು, ಹಾಲು ಉಣಿಸ್ತಾ ಇರಬೇಕಾದ್ರೆ, ಮಕ್ಕಳನ್ನು ಬೆಳೆಸುವಾಗ ಯಾವ ಕಲ್ಪನೆ ಇರಬೇಕು ಅಂತಕ್ಕಂಥದ್ದನ್ನು ತಾಯಂದರು ಕೂಡ ಇವತ್ತು ತಿಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಆದಮೇಲೆ ತೋರಣ, ಚಾಕಣ, ಪುರಂದರ, ಪೊನ್ನಹಾಳ, ವಿಶಾಲಗಡ, ಪ್ರತಾಪಗಡ, ರಾಯಗಡ ಮುಂತಾದ ಅವೇಜ್ಯ ಕೋಟೆಗಳನ್ನು ಶಿವಾಜಿ ಮಹಾರಾಜರು ಗೆಲ್ತಾರೆ. ಪ್ರತ್ಯಕ್ಷ ಔರಂಗಜೇಬನ ಆಸ್ಥಾನಕ್ಕೆ ಹೋಗಿ ಆ ವಿಷಸರ್ಪದ ಹೆಡೆಮೆಟ್ಟಿ ಬಾಲ ತಿರುವಿ ಆಶ್ಚರ್ಯಕರವಾದ ರೀತಿಯಲ್ಲಿ ಆ ಒಂದು ಆಸ್ಥಾನದಿಂದ ಪಾರಾಗಿ ಬರ್ತಾರೆ. ಇಟ್ಸ್ ಎ ಗ್ರೇಟ್ ಎಸ್ಕೇಪ್ ಆಫ್ ದ ವರ್ಲ್ಡ್. ಸಂಭಾಜಿ ಮಹಾರಾಜನನ್ನು ಕೂಡ ಬಹಳ ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಅದಕ್ಕೆ ಸಂಭಾಜಿ ಹೇಳ್ತಾನೆ ಅಂತಂದರೆ, ಲಿವಿಂಗ್ ವಿತೌಟ್ ಧರ್ಮ ಇಸ್ ಲೈಕ್ ಎ ಡೆತ್. ಧರ್ಮವನ್ನು ಬಿಟ್ಟು ಬದುಕುವುದು ಸತ್ತಂತೆ, ಸಾಯ್ಲಿಕ್ಕೆ ಸಿದ್ಧ ಇದ್ದೀನಿ, ಧರ್ಮವನ್ನು ಬಿಡಲಿಕ್ಕೆ ಸಿದ್ಧ ಇಲ್ಲ ಅಂತೇಳಿ ಶಿವಾಜಿಯ ಮಗ ಸಂಭಾಜಿ ಹೇಳ್ತಕ್ಕಂಥವನಾಗ್ತಾನೆ. ಸಂಭಾಜಿಯನ್ನು ಕೂಡ ಅಷ್ಟೇ ಬರ್ಬರವಾಗಿ ಹತ್ಯೆಯನ್ನು ಮಾಡ್ತಾನೆ.